ಕೊರಟುಕಲ್ಲು ಶ್ರೀನಿವಾಸರಾವ್ ಅವರ ನಂದಾದೀಪ ಓಣಿಯು ತಿರುಗುವೆಡೆ ಕೆರೆಯೋರಿಯ ಮೇಲಿರುವ ದೀಪ ಸ್ತಂಭಕ್ಕೆ ನಂದಾದೀಪ ಎನ್ನುವ ಹೆಸರು ವಿಲಕ್ಷಣವಾಗಿ ಕಾಣುವುದಿಲ್ಲವೇ? ಆದರೆ ಹಲವು ವೇಳೆ ವಿಲಕ್ಷಣವಾದ ಹೆಸರೇ ಲಕ್ಷಣವಾಗಿದೆ. ಲಕ್ಷಣವಾಗಿ ತೋರುವ ಹೆಸರೇ ಪರಿಲೋಚಿಸಿದರೆ ವಿಲಕ್ಷಣ. ಇದಕ್ಕೊಂದು ನಿದರ್ಶನವಾಗಿ ನಿಂತಿದೆ ರಾಮಯ್ಯನವರ ಈ ನಂದಾದೀಪ. ರಾಮಯ್ಯನವರು ನಿಷ್ಠಾವಂತ ಶ್ರೀಮಂತರು. ಅವರದು ದೊಡ್ಡ ಮನೆ, ಅದಕ್ಕೆ ತಕ್ಕಂತೆ ದೊಡ್ಡ ಚಾವಡಿ, ಅದರ ಬಲಮಂಕುಲದಲ್ಲಿ ದೇವರ ಕೋಣೆ, ಚಾವಡಿಯಿಂದ ಕೋಣೆಯವರೆಗೆ ನೋಡಲಾಗುವಂತೆ ನಡುಕೋಣೆಯಲ್ಲಿ ಚಿತ್ರ ಕೊರೆದಿರುವ ರಂಧ್ರಮಯ ಗವಾಕ್ಷ, ಅದರಿಂದ ನೋಡಿದರೆ ಒಳಗೆ ದೇವರ ಕೋಣೆಯಲ್ಲಿ ಕಾಣುವ ಅಲಂಕಾರವಾಗಿ ಬೆಳ್ಳಿ ಮುಡಾಯಿಸಿದ ದೇವರ ಪೀಠ, ಪೀಠದ ಮೇಲೆ ದೇವರ ಮೂರ್ತಿ, ಉಭಯ ಪಾರ್ಶ್ವದಲ್ಲಿ ಸದಾ ಮಿನುಗುತ್ತಿರುವ ತೂಗು ದೀಪಾವಳಿ, ದೇವರೆದುರಿನಲ್ಲಿ ನಂದದ ನಂದಾದೀಪ ತಪ್ಪದೆ ತುಪ್ಪದಿಂದ ಉರಿಸಬೇಕೆಂಬುದು ರಾಮಯ್ಯನವರ ದೀಕ್ಷೆ. ಗಾಳಿ ಬೀಸಿ ದೀಪವು ನಂದದಂತೆ ರಕ್ಷಣಾರ್ಥವಾಗಿ ರಂಧ್ರಮಯ ಗವಾಕ್ಷ ಇನ್ನಿತರ ಕಾರಣಗಳಿಂದ ದೀಪವೆಲ್ಲಾದರೂ ನಂದಿ ಹೋದರೂ ಒಂದಿಲ್ಲದಿದ್ದರೆ ಇನ್ನೊಂದು ಉಳಿದೇ ಉಳಿಯುವಂತೆ ಉಭಯ ಪಾರ್ಶ್ವದಲ್ಲಿ ತೂಗು ದೀಪಾವಳಿ ಬತ್ತಿಯು ಕರಿಗಟ್ಟಿ ಹೋಗಿ ದೀಪವು ಹಾರದಂತೆ ಒಳ್ಳೆಯ ಹತ್ತಿಯನ್ನು ತಂದು ತಾನೇ ಹಿಚ್ಚಿ ಕಸಕಡ್ಡಿಯನ್ನು ತೆಗೆದು ಹದವಾಗಿ ತಿರುಗಿಸಿ ಬತ್ತಿಯನ್ನು ಮಾಡುವ ಕೆಲಸ ರಾಮಯ್ಯನವರದ್ದೇ. ಇದು ಅವರ ನಿತ್ಯಾನುಷ್ಠಾನಗಳಲ್ಲಿ ಒಂದು ಭಾಗ. ಅವರು ದಿನಾಲೂ ದೇವರ ಪೂಜೆಯನ್ನು ಮುಗಿಸಿ ಕೋಣೆಯಿಂದ ಹೊರಬರುವ ಮೊದಲೊಮ್ಮೆ ಎಲ್ಲ ದೀಪಗಳಿಗೂ ತುಪ್ಪವನ್ನು ಸುರಿದು ಬತ್ತಿಯನ್ನು ಮುಂದೂಡಿ ಸೊಡರುಗಳನ್ನು ಸರಿಗೊಳಿಸುತ್ತಿದ್ದರು. ಲೌಕಿಕ ಕಾರ್ಯದಿಂದಾಗಿ ಹೊರಗೆಲ್ಲಾದರೂ ಹೋಗಿ ಹಿಂತಿರುಗಿ ಬಂದೊಡನೆ ಮೊದಲಾಗಿ ಆ ಕಿಂಡಿಯ ಬಳಿ ಹೋಗಿ ನಂದಾದೀಪವು ನಂದದೇ ಇದೆಯೋ ಎಂದು ನೋಡಬೇಕು. ಅವರಿಗೆ ಮನೆಯಲ್ಲಿದ್ದವರಂತೂ ಆಗಾಗ ಗವಾಕ್ಷದ ಬಳಿಗೆ ಹೋಗಿ ಒಳಗೆ ಇಣುಕಿ ನೋಡದೆ ಇರುತ್ತಿಲ್ಲ. ಅಲ್ಲದೆ ಮನೆಯವರೆಲ್ಲರಿಗೂ ಈ ವಿಷಯದಲ್ಲಿ ಎಚ್ಚರಿಕೆಯಿಂದ ಇರುವಂತೆ ಅವರ ಕಟ್ಟಾಜ್ಞೆ ಇತ್ತು. ಆದುದರಿಂದ ರಾಮಯ್ಯನವರಲ್ಲಿ ನಂದಾದೀಪವು ನಂದದೆ ಹಲವು ವರ್ಷಗಳಿಂದಲೂ ಉರಿಯುತ್ತಲೇ ಇತ್ತು. ಸಾಯಂಕಾಲ ದೇವರ ಮುಂದೆ ದೀಪವನ್ನು ಹಚ್ಚುವಾಗ ಎಷ್ಟೋ ಮನೆಗಳಲ್ಲಿ ರಾಮಯ್ಯನವರ ನಂದಾದೀಪದ ಮಾತು ಬಾರದೆ ಇರುತ್ತಿಲ್ಲ. ಮನೆಯ ಮುದುಕಿಯರು ದೇವರ ಕೋಣೆಯ ಹೊಸ್ತಿಲ ಬಳಿ ಗೋಡೆಯ ಹೊರಗೆ ಕುಳಿತು ಆಕಳಿಸುತ್ತಾ ರಾಮನಾಮವನ್ನು ಸ್ಮರಣೆ ಮಾಡುವಾಗ ರಾಮಯ್ಯನವರ ಸಿರಿ ಸಂಪತ್ತಿಗೆಲ್ಲ ಅವರ ನಂದಾದೀಪವೇ ಕಾರಣವೆಂದು ಅಧಿಕಾರವಾಣಿಯಿಂದ ಮೊಮ್ಮಕ್ಕಳಿಗೆ ಹೇಳುತ್ತಿದ್ದರು. ನವರಾತ್ರಿಯು ಬಂತೆಂದರೆ ರಾಮಯ್ಯನವರಲ್ಲಿ ರಾತ್ರಿ ಪೂಜೆಯು ಬಹಳ ವಿಜೃಂಭಣೆಯಿಂದ ನಡೆಯುತ್ತಿತ್ತು. ನೋಡುವುದಕ್ಕಾಗಿ, ಊಟಕ್ಕಾಗಿ ಎಂದು ಊರೆಲ್ಲ ಬಂದು ಕೂರುತ್ತಿತ್ತು. ಅಲ್ಲಿ ರಾಮಯ್ಯನವರ ನಂದಾದೀಪಗಳ ಬತ್ತಿಯನ್ನೆಲ್ಲ ಮುಂದೂಡಿ ಸರಿಗೊಳಿಸಿ ಇನ್ನೂ ಹಲವು ಬೆಳಕುಗಳನ್ನು ಹೊತ್ತಿಸಿ ಮಂಗಳಾರತಿಯನ್ನು ಎತ್ತುವಾಗ ಆ ಕೋಣೆಯಲ್ಲಿ ದಿವ್ಯ ಸನ್ನಿಧಿ ಉಂಟಾಗಿದೆ ಎಂದು ತಿಳಿದುಕೊಳ್ಳುತ್ತಿದ್ದರು. ಅದರ ಆರಾಧನೆಯಲ್ಲಿ ತಲ್ಲೀನರಾಗುತ್ತಿದ್ದರು. ಅವರ ಪೀಠದ ಮೇಲೆ ನೆಟ್ಟ ದೃಷ್ಟಿಯು ಅಲ್ಲಿ ಆವಾಹಿತವಾಗಿದ್ದ ದೇವತೆಯನ್ನು ತನ್ನ ಹೃದಯ ಪೀಠದಲ್ಲಿ ಉಪಸ್ಥಿತವಾಗುವಂತೆ ಆಕರ್ಷಿಸುವಂತಿತ್ತು. ಅದೊಂದು ಆವೇಶವಾದ ನೋಟ. ಮಂಗಳಾರತಿ ಮುಗಿದಿತ್ತು. ಅದನ್ನು ನೋಡುತ್ತಿದ್ದ ಜನರು ಪುನಃ ಗುಜುಗುಜು ಮಾತಾಡುತ್ತಿದ್ದರು. ರಾಮಯ್ಯನವರ ಮೂರ್ತಿಯ ಕಡೆಗೆ ಏಕಾಗ್ರತೆಗೊಂಡಿದ್ದ ತನ್ನ ಮನಸ್ಸನ್ನು ತಿರುಗಿಸಿ ಗುಜುಗುಜು ಮಾತಿನ ಕಡೆಗೆ ಕಿವಿಗೊಟ್ಟರಷ್ಟೆ. ಇಲ್ಲಿದೊಂದು ದೀಪ, ಅಲ್ಲಿದ್ದ ಎಂಬ ಅಸ್ಪಷ್ಟವೂ ಅಸಂಪೂರ್ಣವಾದ ಮಾತು ಅವರ ಕಿವಿಗೆ ಬಿತ್ತು. ತಾನು ದೇವರ ಮುಂದೆ ಹಚ್ಚಿದ ಯಾವುದೋ ಒಂದು ದೀಪವು ತಕ್ಕ ಸ್ಥಾನದಲ್ಲಿ ಇಲ್ಲವೆಂದೂ ಅದು ಬೇರೊಂದು ಸ್ಥಾನದಲ್ಲಿ ಇದ್ದಿದ್ದರೆ ಒಳಿತಾಗುತ್ತಿತ್ತು ಎಂದೂ ಪ್ರೇಕ್ಷಕರು ಯಾರೋ ಮಾತಾಡಿಕೊಳ್ಳುತ್ತಿದ್ದರು ಎಂದು ರಾಮಯ್ಯನವರು ತಿಳಿದುಕೊಂಡರು. ಏನು, ಎಲ್ಲಿ ದೀಪ ಎಲ್ಲಿದ್ದಿರಬೇಕಿತ್ತು ಎಂದರು. ತಮ್ಮಲ್ಲಿ ಒಬ್ಬ ಸುಧಾಕರರ ಗಾಳಿ ತಾಗಿದ ತರುಳುನಾಡಿನ ಅನುಚಿತವಾದ ಹುಚ್ಚು ಮಾತು ರಾಮಯ್ಯನವರ ಕಿವಿಗೆ ಬಿತ್ತೆಂದು ಜನರು ಅವಕ್ಕಾದರೂ ಅದರಿಂದಾಗಿ ಅವರ ಮೊರೆಲಾದ ಕಳವಳದ ಕುರುಹು ರಾಮಯ್ಯನವರಿಗೆ ತಿಳಿಯದೆ ಇರಲಿಲ್ಲ. ಅವರ ಕಣ್ಣು ಬಿದ್ದ ಕೆಲವರು ಏನೂ ಇಲ್ಲ ಎಲ್ಲ ಸರಿ ಎಂದು ಬಿಟ್ಟರು. ರಾಮಯ್ಯನವರಿಗೆ ಅಸಮಾಧಾನವಾಗುತ್ತಿರುವುದನ್ನು ಕಂಡು ಪುರೋಹಿತ ಭಟ್ಟರು ಅಲ್ಲಿಂದೊಂದು ದೀಪವನ್ನು ತುಸು ದೂರಕ್ಕೂ ಹಿಂದಕ್ಕೂ ದೂಗಿಟ್ಟು, ಈ ದೀಪವು ಇಲ್ಲಿದ್ದರೆ ದೇವರ ಮುಖದ ಮೇಲೆ
ಮತ್ತಷ್ಟು ಪ್ರತಿಭೆಯಿಂದ ಕಳೆ ಏರುತ್ತಿದೆ ಎಂದು ಮಾತಾಡಿಕೊಳ್ಳುತ್ತಿದ್ದರು. ಅವರು ಎಂದರು. ರಾಮಯ್ಯನವರು ಮೂರ್ತಿ ಕಡೆ ನೋಡಿದರು. ದೀಪದ ಸ್ಥಾನಾಂತರದಿಂದ ಅದರ ಮೇಲೆ ಪ್ರಭಾವ ವಿಶೇಷವೇನೂ ಬಿದ್ದ ಹಾಗೆ ತೋರಲಿಲ್ಲ. ಆದರೆ ಆ ಮಾತಿಗೆ ಸೈಗೊಟ್ಟಿದ್ದಂತೆ ಜನರು ಮೋರೆ ಮಾಡುತ್ತಿದ್ದು. ಅಂತೂ ಜನರು ದಾಕ್ಷಿಣ್ಯವರ್ತಿಗಳಾಗಿ ಹೇಳಬೇಕಾಗಿದ್ದೊಂದು ವಿಷಯವನ್ನು ತನ್ನಿಂದ ಮರೆಮಾಚಿರಬೇಕೆಂದು ಸಂಶಯವು ರಾಮಯ್ಯನವರ ಮನಸ್ಸಿಗೆ ಉಳಿಯಿತು. ಇಲ್ಲಿಯದೊಂದು ದೀಪ ಅಲ್ಲಿದ್ದಿದ್ದರೆ ಎಲ್ಲಿದ್ದಿದ್ದರೆ ಏನಾಗುತ್ತಿತ್ತು ಎಂಬುದು ಸಮಸ್ಯೆ ಆಯಿತು. ಅವರಿಗೆ ಅದನ್ನೇ ತಿರುಗಿ ತಿರುಗಿ ಯೋಚಿಸುತ್ತಿದ್ದಾರೆ. ಅವರು ಬಂದವರೆಲ್ಲ ಊಟಕ್ಕೆ ಕುಳಿತರು. ಊಟವಾಗುತ್ತಿದ್ದಾಗ ತುತ್ತು ತುತ್ತಿಗೊಂದರಂತೆ ಮಾತುಗಳು ಬರುತ್ತಾ ಹಿಂದಿನ ರಾತ್ರಿ ಊಟವಾಗಿ ಹೋಗುತ್ತಿದ್ದಾಗ ಸುಬ್ಬಣ್ಣನು ಹೆಜ್ಜೆ ತಪ್ಪಿ ಕೆರೆಗೆ ಬಿದ್ದ ಪ್ರಸ್ತಾಪವೂ ಬಂತು. ಈಜು ಗೊತ್ತಿದ್ದರೂ ಬದುಕಿಕೊಂಡ ಬರೇ ಒಂದು ಕೋಲು ಅಗಲದ ಹಾದಿ, ಆಚೆ ಹಿತ್ತಲ ಗೋಡೆ, ಈಚೆ ಕೆರೆ, ಕತ್ತಲಲ್ಲಿ ಒಂದು ಹೆಜ್ಜೆ ತಪ್ಪಿ ಇಟ್ಟರೆ ಪ್ರಾಣಕ್ಕೆ ಬಂತು. ಹಳ್ಳಿಯಿಂದ ಬರುವ ಹಾದಿಯೋ ಅದೊಂದೋ ಹೀಗೋ ಒಬ್ಬೊಬ್ಬರು ಒಂದೊಂದು ಮಾತು ಸೇರಿಸುತ್ತಿದ್ದಾಗ ರಾಮಯ್ಯನವರ ಮನಸ್ಸಿನಲ್ಲಿ ಮಿಂಚಿದಂತೆ ಹೊಂಚಿತು ಆ ಸಮಸ್ಯೆ. ಇಲ್ಲಿದ್ದೊಂದು ದೀಪ ಅಲ್ಲಿದ್ದಿದ್ದರೆ ಆಗ ಎಲ್ಲವೂ ಸ್ಪಷ್ಟವಾಯಿತು. ಆಮೇಲೆ ಅದು ಸಮಸ್ಯೆಯಾಗೇ ಉಳಿಯಲಿಲ್ಲ. ಅಲ್ಲಿದ್ದಿದ್ದೊಂದು ದೀಪ ಅಲ್ಲಿ ಇದ್ದಿದ್ದರೆ ಎಷ್ಟೋ ಅವಘಡಗಳು ಸಂಭವಿಸುತ್ತಿಲ್ಲ ಎಂದು ಪೂರ್ಣಗೊಂಡಿತು. ಹೌದು, ಮಹತ್ತರ ಪರೋಪಕಾರ ಕಾರ್ಯವಾಗುತ್ತಿತ್ತು. ಪರೋಪಕಾರವೇ ಪುಣ್ಯ, ಅದೇ ಉತ್ತಮವಾದ ದೇವರ ಸೇವೆ ಎಂದಿತ್ತು ಅವರ ಹೃದಯ. ಎಷ್ಟೊಂದು ಚಿಕ್ಕ ಮಾತು, ಯಾರೋ ಹುಡುಕಾಟಿಕೆಯಿಂದ ಏನೋ ಹೇಳಿದ ಅಸಂಪೂರ್ಣವಾದ ಮಾತು, ಎಷ್ಟೊಂದು ಸಾಮಾನ್ಯ ಸಂದರ್ಭ. ಆದರೆ ಇವುಗಳಿಂದಲೇ ರಾಮಯ್ಯನವರ ಹೃದಯ ಪರಿಪೂರ್ಣತೆಯಿಂದಾಯಿತು. ಅವರಿಗಂತೂ ನಿದ್ದೆ ಹತ್ತಲಿಲ್ಲ. ಬೆಳಗಿನ ತನಕವೂ ಯೋಚಿಸುತ್ತಾ ಮಲಗಿದ್ದರು ಎಂದು ತೋರದ ಹೊಸ ವಿಚಾರವು ಅವರ ಮನಸ್ಸನ್ನು ತುಂಬಿತು. ಅದೇ ದಿವ್ಯಜ್ಞಾನದ ಅರುಣೋದಯ, ಅಜ್ಞಾನದ ಪರಾಜಯ. ದೀಪವು ಬೇಕಾಗಿದ್ದುದು ಕೆರೆದಂಡೆಯಲ್ಲಿ, ಆದರೆ ನಾನು ಉರಿಸಿದ್ದು ಕೋಣೆಯಲ್ಲಿ. ಶತಕೋಟಿ ಸೂರ್ಯನನ್ನು ನಿರ್ಮಿಸಿದ ದೇವನಿಗೆ ನನ್ನ ನಂದಾದೀಪ. ಹಸಿವಿಲ್ಲದ ದೇವರ ಮುಂದೆ ಬಗೆ ಬಗೆಯ ಭಕ್ಷ್ಯ ಇಟ್ಟೆ, ಆದರೆ ಹಸಿದವನಿಗೆ ಏನಿತ್ತೆ? ಸೇವೆ. ಬೇಡವಾದವರ ಬಳಿಯಲ್ಲೇ ಕಾಲ ಕಳೆದೆ, ಆದರೆ ಬೇಕಾದವರ ಕಡೆಗೆ ನೋಡಿಲ್ಲ. ಗೊಂಬೆಯಲ್ಲಿ ಚೇತನ ಶಕ್ತಿಯನ್ನು ಕಲ್ಪಿಸಿಕೊಂಡು ಮಗು ಆಡುವ ಕಾಲಕ್ಕೆ ಮಿತಿಯೊಂದಿದೆ. ಆಮೇಲೆ ಅದು ವಿಚಾರಮಟ್ಟಕ್ಕೆ. ಗೊಂಬೆಯನ್ನು ಗೊಂಬೆಯಾಗಿ ತಿಳಿಯುವುದು ನಾನದರ ಕೋಣೆಯಲ್ಲಿ ಕುಳಿತು ದೇವರ ಪೂಜೆ ಎಂಬ ಗೊಂಬೆಯಾಟವನ್ನು ಕೂದಲು ನೆರೆಯುವವರೆಗೂ ಆಡುತ್ತಿದ್ದೆ. ಹೌದು, ನಾನೊಬ್ಬ ನೆರೆಕೂದಲ ದೊಡ್ಡ ಮಗುವಾಗಿದ್ದೆ ಎಂದು ಮುಂದಾಗಿ ರಾಮಯ್ಯನವರಲ್ಲಿ ದಿವ್ಯಜ್ಞಾನದ ಭಾವನಾ ತರಂಗಗಳು ಕೇಳುತ್ತಿದ್ದವು. ಪರಿಣಾಮವಾಗಿ ಈಗ ರಾಮಯ್ಯನವರು ಸ್ಥಾಪಿಸಿರುವ ಅನಾಥ ಬಾಲಕ ಪಾಲಾಗ್ರಹವಿದೆ. ಅದರ ಹೆಸರು ಬಾಲಕೃಷ್ಣ ಗುಡಿ. ವೃದ್ಧರಿಗೆ ರಕ್ಷಣಾಲಯವಿದೆ. ಅದನ್ನು ಜನಾರ್ದನ ಸನ್ನಿಧಿ ಎಂದು ಕರೆಯುವ. ನಿರ್ಬಲರಿಗೂ ಅಂಗಹೀನರಿಗೂ ಅನ್ನದಾನದ ವ್ಯವಸ್ಥೆಯೂ ಇದೆ. ಅದರ ಹೆಸರು ದೇವರ ಸೇವೆ. ಆ ಕೆರೆಯೋರಿಯ ಮೇಲಿರುವ ದೀಪ ಸ್ತಂಭಕ್ಕೆ ಏನು ಹೆಸರೆಂದು ರಾಮಯ್ಯನವರು ಯಾರಾದರೂ ಕೇಳಿದರೆ ಮುಗುಳ್ನಗುತ್ತಾ ಅವರು ಹೇಳುವುದೇ ನಂದಾದೀಪ.